ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿಯಂತೆ ಹಬ್ತಾ ಇದೆ. ಕಳೆದ ಜನವರಿಯಿಂದ ಪ್ರಾರಂಭ ಆದಂಥ ಈ ಡೆಂಗ್ಯೂ ಜುಲೈ ಅಷ್ಟೊತ್ತಿಗೆ ದೊಡ್ಡ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಡೆಂಗ್ಯೂಯಿಂದ ಬಳಲ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ 2 ಮಕ್ಕಳು ಸತ್ತಿರುವಂಥದ್ದು ಒಂದು ರೀತಿ ಕರುಣಾಜನಕ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ಕೂಡ ರಾಜ್ಯದಲ್ಲಿ 3 ಅಥವಾ 4 ಜನ ಈ ಡೆಂಗ್ಯೂ ಜ್ವರದಿಂದ ಸಾಯ್ತಾ ಇರೋದು ಬಹಳ ನೋವಿನ ಸಂಗತಿ. ಪ್ರತಿ ಸ್ಯಾಂಪಲ್ ಅನ್ನ ಚೆಕ್ ಮಾಡಿದಾಗ, ನಾನೀಗ ಆಸ್ಪತ್ರೆಗೆ, ಜಯನಗರ ಆಸ್ಪತ್ರೆಗೆ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಮತ್ತು ರೋಗಿಗಳನ್ನು ಭೇಟಿ ಮಾಡಿದ್ದೀನಿ. ಅವರಿಗೆ ಸರಿಯಾದ ಔಷಧಿ, ಡಾಕ್ಟರ್ಗಳ ಪರಿಶೀಲನೆ ಇದೆಲ್ಲ ಸರಿಯಾಗಿ ಆಗ್ತಾ ಇದೆಯಾ ಅನ್ನೋದು ಬಗ್ಗೆನೂ ಕೂಡ ನಾನು ಬಂದು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೀನಿ. ರೋಗಿಗಳಿಗೆ, ಅವರ ಕುಟುಂಬದವರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ಬೆಂಗಳೂರಲ್ಲಿರ್ಬೋದು, ಬೇರೆ ಬೇರೆ ಕಡೆದಲ್ಲೂ ಕೂಡ ಜನಕ್ಕೆ ಒಂದು ರೀತಿ ಭಯ ಹುಟ್ಟೋ ರೀತಿ ಕಾಣ್ತಾ ಇದೆ. ಎಲ್ಲ ಕಡೆನೂ ಭಯ ಬೀಳ್ತಾ ಇದ್ದಾರೆ. ಏನಪ್ಪ, ಸೊಳ್ಳೆ ಕಚ್ಚಬಾರ್ದು, ಅವಾಯ್ಡ್ ಮಾಡಿ, ಆಚೆ ಬರಬಾರ್ದು, ಈ ಥರದ್ದೆಲ್ಲ ಕೂಡ ಭಯದ ವಾತಾವರಣ ಮೂಡ್ತಾ ಇದೆ. ಆದರೆ ಸರ್ಕಾರಕ್ಕೆ ಇನ್ನೂ ಇದ್ರ ಭಯನೇ ತಡ್ತಾ ಇಲ್ಲ. ಸ್ಯಾಂಪಲ್ ಟೆಸ್ಟ್ ಮಾಡಿದ ಸ್ಯಾಂಪಲ್ಸಲ್ಲಿ 100 ಸ್ಯಾಂಪಲ್ ಟೆಸ್ಟ್ ಆದರೆ ಸುಮಾರು 13ರಿಂದ 14% ಅಂದರೆ 100 ಚೆಕ್ ಮಾಡಿದ್ರೆ 13ರಿಂದ 14 ಜನಕ್ಕೆ ಈ ಡೆಂಗ್ಯೂ ಕನ್ಫರ್ಮ್ ಆಗ್ತಾ ಇದೆ. ಅದರಲ್ಲೂ ಬಹಳ ಬೇರೆ ಬೇರೆ ಕಾಯಿಲೆ ಇರುವಂತ ವ್ಯಕ್ತಿಗಳಿಗೆ ಈ ಡೆಂಗ್ಯೂ ಬಂದ್ರೆ ಅವರು ಸಾವು ಬಹಳ ಹತ್ತಿರ ಆಗ್ತಾ ಇದೆ ಅವರಿಗೆ. ಅದರಿಂದ ಈ ಡೆಂಗ್ಯೂ ತಡೆಗಟ್ಟುವಂಥದ್ದು ಬಹಳ ಪ್ರಮುಖವಾದಂಥ ಕೆಲಸ. ಸರ್ಕಾರ ಈ ಕಸದ ರಾಶಿಗಳ ನೋಡ್ತಾ ಇದ್ದೀರಿ. ಮಳೆ ಬಂದಿದೆ, ಮಳೆ ಬಂದ ಸಂದರ್ಭದಲ್ಲಿ ನೀರು ನಿಲ್ಲುತ್ತದೆ. ಈ ಡೆಂಗ್ಯೂ ಸೊಳ್ಳೆ ಏನಿದೆ, ಇದು ಒಳ್ಳೆ ನೀರಲ್ಲಿ ಮೊಟ್ಟೆಗಳನ್ನು ಇಟ್ಟು ಸೊಳ್ಳೆಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಮತ್ತು ಇದು ಬೆಳಗ್ಗೆ ಕಚ್ಚೋ ಸೊಳ್ಳೆ, ರಾತ್ರಿ ಕಚ್ಚೋ ಸೊಳ್ಳೆ ಅಲ್ಲ, ಇದು ಬೆಳಗ್ಗೆ ಕಚ್ಚೋ. ಯಾಕಂದರೆ ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. 2006ರಲ್ಲಿ ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು. ಪ್ರತಿ ತಾಲೂಕಲ್ಲೂ ಒಂದು ಟಾಸ್ಕ್ ಫೋರ್ಸ್ ಮಾಡಿ, ಒಂದು ಕಂಟ್ರೋಲ್ ರೂಮ್ ಮಾಡಿ, ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನೂ ಮಾಡಿಲ್ಲ. ಎರಡನೇದು ನಾನು ಹೇಳುವಂಥದ್ದು ಬಹಳ ಪ್ರಮುಖವಾಗಿ ಈ ಟೆಸ್ಟಿಂಗು. ಈಗ ನಾನು ವರದಿಯನ್ನು ತಗೊಂಡೆ, ಸುಮಾರು ಒಂದು 2 ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಣ್ತಾ ಇದ್ದಾರೆ ಇದರಿಂದ ಡೆಂಗ್ಯೂ. ಇವರ ಪರೀಕ್ಷೆಗೆ ಹಣವನ್ನು ಸರ್ಕಾರ ಕೊಡಬೇಕು. ಯಾವ ರೀತಿ ಕೋವಿಡ್ ಅಲ್ಲಿ ನಾವು ಫ್ರೀ ಟೆಸ್ಟಿಂಗ್ ಅನ್ನ ಮಾಡಿದ್ರಿ ಮತ್ತು ಪರಿಶೀಲನೆ ಮಾಡಿದ್ರಿ, ಯಾರ್ಯಾರಿಗೆ ಕೋವಿಡ್ ಇದೆ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಪೂರ್ತಿ ಖರ್ಚು ವೆಚ್ಚ ಏನೇನಿದೆ ಅದೆಲ್ಲವನ್ನ ಸರ್ಕಾರನೇ ನಾವು ಕೊಟ್ಟಿದ್ವಿ. ಈ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಕೂಡಲೇ ಹೆಚ್ಚು ತೆರಿಗೆಗಳನ್ನು ಹಾಕ್ತಿರಲ್ಲಪ್ಪ ನೀವು. ದಿನನಿತ್ಯ ಪೆಟ್ರೋಲು, ಡೀಸೆಲ್ಲು, ಮನೆ ತೆರಿಗೆ, ಎಣ್ಣೆ ತೆರಿಗೆ, ಎಲ್ಲ ತೆರಿಗೆಗಳನ್ನು ಹಾಕಿದ್ದೀರ. ತೆರಿಗೆ ಹಾಕೋದ್ರಲ್ಲಿ ಗೊತ್ತಿದೆ, ಜನಕ್ಕೆ ಸಹಾಯ ಮಾಡೋದು ನಿಮಗೆ ಮನಸ್ಸಲ್ಲಿ ಬರಲ್ವಾ? ಎಷ್ಟಾಗ್ಬೋದು ಇದಕ್ಕೆ? ನೀವು ಫ್ರೀ ಟೆಸ್ಟಿಂಗ್ ಮಾಡಿದ್ರೆ ಒಂದು 10 ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಅಂದ್ರೆ 10 ಕೋಟಿನೂ ಕೊಡೋಕ್ಕೆ ನಿಮ್ಮ ಕೈಲಿ ಆಗಲ್ವಾ? ಅದನ್ನು ದಾನ ಧರ್ಮದಿಂದ ತರಬೇಕಾ? ಅದನ್ನು ತೆರಿಗೆ ಹಾಕ್ಬೇಕಾ? ನಾನು ಸರ್ಕಾರಕ್ಕೆ ಕೂಡಲೇ ನೀವು ಟೆಸ್ಟಿಂಗ್ ಅನ್ನ ಫ್ರೀ ಮಾಡಿ. ಯಾವ ರೀತಿ ಕೋವಿಡ್ ಗೈಡ್ಲೈನ್ಸ್ ಅಲ್ಲಿ ನಾವು ಟೆಸ್ಟಿಂಗ್ ಅನ್ನ ಫ್ರೀ ಮಾಡಿದ್ರಿ, ಫ್ರೀ ಮಾಡಿ ಅದನ್ನು. ಅವಾಗ ಯಾರು ಬಡವರಿದ್ದಾರೆ ಪಾಪ ಟೆಸ್ಟ್ ಮಾಡ್ಕೊಳಕ್ಕೂ 1000 ರೂಪಾಯಿವರೆಗೂ ತಗೊಂತಾರೆ. 600 ರೂಪಾಯಿಂದ 1000 ರೂಪಾಯಿವರೆಗೂ ಟೆಸ್ಟಿಂಗ್ ತಗೊಂತಾರೆ. ಇನ್ನು ಅಡ್ಮಿಟ್ ಮಾಡಿ ಇದರಲ್ಲಿ ಏನು ಅಂದರೆ ಅದನ್ನ ಪ್ಲೇಟ್ಲೆಟ್ಸು ಕಡಿಮೆ ಆದರೆ, ನಾರ್ಮಲಿ ಒಬ್ಬ ಮನುಷ್ಯನಿಗೆ ಸುಮಾರು 1.5 ಲಕ್ಷದ ಮೇಲೆ ಪ್ಲೇಟ್ಲೆಟ್ಸ್ಗಳು ಇರಬೇಕು. ಇಲ್ಲಿ ಈಗ ಕೆಲವರಿಗೆಲ್ಲ 20,000 ಒಳಗಡೆ ಬಂದುಬಿಟ್ರೆ ಆ ಮನುಷ್ಯನ ಪ್ರಾಣ ಬಹಳ ಅಪಾಯಕಾರಿಯಾಗಿರ್ತದೆ.
ಕೆಲವುದೆಲ್ಲ ನೋಡಿದೆ, ಇಲ್ಲಿ 30,000 ಇದೆ, 40,000 ಇದೆ. ಇದರಲ್ಲಿ ಬಹಳ ಒಂದು ಆತಂಕ ಪಡುವಂಥ ವಿಚಾರ. ನಾನು ಇಲ್ಲಿ ಬಂದಿದ್ದೀನಿ ಜಯನಗರ ಆಸ್ಪತ್ರೆಯಲ್ಲಿ. ಅಡ್ಮಿಟ್ ಆಗಿರೋ 14 ಜನದಲ್ಲಿ 10 ಜನ ಮಕ್ಕಳು. ಒಂದು ಮಗು ಅಂತೂ 9 ತಿಂಗಳು, 9 ತಿಂಗಳ ಮಗು, ಒಂದು ಮಗು. ಇನ್ನೆಲ್ಲರೂ 1 ವರ್ಷ 2 ವರ್ಷ. ಅಂದರೆ ಹೆಚ್ಚು ಮಕ್ಕಳಿಗೆ ಅನಾಹುತ ಆಗ್ತಾ ಇರುವಂಥ ಕಾಯಿಲೆ ಇದು. ಅದನ್ನ ಸರ್ಕಾರ ಅಬ್ಸರ್ವ್ ಮಾಡೇ ಇಲ್ಲ ಅಂತ ಅನಿಸ್ತೈತೆ. ಇಲ್ಲೇ ನಾನು ಬಂದು ಕೇಳಿದಾಗ 14ರಲ್ಲಿ 10 ಜನ ಮಕ್ಕಳಿದ್ದಾರೆ. ಸೊ ಮಕ್ಕಳಿಗೆ ಹೆಚ್ಚು ಎಫೆಕ್ಟ್. ಯಾಕಂದ್ರೆ ಮನೆಯಲ್ಲಿ ಇರ್ತಾರೆ ಮಕ್ಕಳು, ಸೊಳ್ಳೆಗಳು ಮನೆಯಲ್ಲಿ ಕಚ್ಚಿದಾಗ ಇಮಿಡಿಯೇಟಾಗಿ ಅವ್ರಿಗೆ ಡೆಂಗ್ಯೂ ಬರ್ತಾ ಇದೆ. ಅದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಒಂದು ತುರ್ತು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬಗ್ಗೆ. ಅಲರ್ಟ್ನೆಸ್. ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ, ಅಧಿಕಾರಿಗಳು ಎದ್ದೇಳಲ್ಲ. ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು AC ರೂಮ್ ಬಿಟ್ಟು ಆಚೆ ಬರೋದು. ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಡೆಂಗ್ಯೂಗೆ ಸಂಬಂಧ. ಆಗ ಅಧಿಕಾರಿಗಳು ಅವ್ರ ಚೇಂಬರ್ ಬಿಟ್ಟು ಆಚೆ ಬರ್ತಾರೆ. ಇಲ್ಲ ಅಂದರೆ ಅವ್ರು ಯಾವ ಕಾರಣಕ್ಕೂ ಆಚೆ ಬರಲ್ಲ. ಎರಡನೇದು ಕ್ಲೀನ್ಲಿನೆಸ್ಸು. ಇವಾಗ ನೀವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀರ, ಕಸದ ರಾಶಿ. ಇಲ್ಲೇ ನೋಡಿ, ಆಸ್ಪತ್ರೆ ಈ ರೋಡಲ್ಲಿ ಈಗ ನೋಡ್ಕೊಂಡೋಗಿ ಪಕ್ಕದಲ್ಲಿ, ಆ ರಸ್ತೆ ಪಕ್ಕದಲ್ಲಿ ಫುಟ್ಪಾತಲ್ಲಿ ರಾಶಿ ಕಸ ಬಿದ್ದಿದೆ. ಅಲ್ಲೇ ಸೊಳ್ಳೆ ಉತ್ಪತ್ತಿ ಆಗೋದು, ಸೊಳ್ಳೆ ಉತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರು, ಅವರ ಉಪಯೋಗವನ್ನು ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಜ್ವರ ಇದೆಯಾ, ಏನಿದೆ, ಸಿಂಪ್ಟಮ್ಸ್ ಇದೆಯಾ ಪರೀಕ್ಷೆ ಮಾಡಿ. ಆ ಥರ ಯಾರನ್ನಾದರೆ ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬಂದು ಅವ್ರಿಗೆ ಪರೀಕ್ಷೆ ಮಾಡಿಸಿ ಡೆಂಗ್ಯೂ ಇದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ನಾವು ಯಾವ ರೀತಿ ಕೋವಿಡಲ್ಲಿ ಆಸ್ಪತ್ರೆಗಳಲ್ಲಿ ವಾರ್ಡ್ಗಳನ್ನು ಮೀಸಲಿಟ್ಟಿದ್ವಿ, ಪ್ರತಿ ಕೋವಿಡ್ಗೆ ಸಪ್ರೇಟ್. ಅದೇ ರೀತಿ ನಾನು ಇಲ್ಲಿ ನೋಡಿದೆ 14 ಜನ ಇದ್ದಾರೆ, ಪ್ರತಿದಿನನೂ ಕೂಡ ಆ್ಯಡ್ ಆಗ್ತಾನೆ ಇದ್ದಾರೆ. ICUನಲ್ಲಿ ಕೆಲವರು ಹೋಗ್ತಾರೆ. ಅದರಿಂದ ನೀವು ಸಪ್ರೇಟಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಒಂದು ವಾರ್ಡನ್ನು ಈ ಡೆಂಗ್ಯೂಗೆ ಮೀಸಲಿಡಿ. ಮತ್ತು ಸಾರ್ವಜನಿಕರಿಗೆ ಏನು ಭಯ ಮೂಡ್ತಾ ಇದೆ, ಭಯದ ವಾತಾವರಣ ಬರ್ತಾ ಇದೆ, ಮತ್ತು ಮಾಧ್ಯಮದಲ್ಲಿ ಪ್ರತಿದಿನ ಈ ಡೆಂಗ್ಯೂಗೆ 3 ಜನ ಸತ್ರು, 4 ಜನ ಸತ್ರು ಅಂತ ಬರ್ತಾ ಇರೋದ್ರಿಂದ ಜನರಿಗೆ ಒಂಥರ ಪ್ಯಾನಿಕ್ ಔಟ್ ಇದೆ. ಈ ಪ್ಯಾನಿಕನ್ನು ನಿವಾರಣೆ ಮಾಡೋದ್ರಿಂದ ಸರ್ಕಾರ ನಾವು ಬದುಕಿದ್ದೀರಿ ಸರ್ಕಾರ, ನಾವು ನೋಡ್ಕೊತೀರಿ, ನಿಮಗೆ ಫ್ರೀ ಮೆಡಿಸಿನ್ ಕೊಡ್ತೀರಿ, ಫ್ರೀ ಚೆಕಪ್ ಮಾಡಿಸ್ತೀರಿ, ನಿಮಗೋಸ್ಕರ ಸಪ್ರೇಟ್ ಒಂದು ವಾರ್ಡ್ಗಳನ್ನು ನಾವು ಮಾಡಿದ್ದೀರಿ. ಈ ಥರದ ಅಭಯಗಳನ್ನು ಕೊಟ್ಟಾಗ ಜನರ ಮಾನಸಿಕ ಸ್ಥಿತಿನೂ ಆಗ್ತದೆ. ಇಲ್ಲಾಂದ್ರೆ ಪ್ಯಾನಿಕ್ ಆಗ್ತಾ ಇದ್ದಾರೆ ಎಲ್ಲ ಕಡೆ. ನನಗೆ ಭಾಳಷ್ಟು ಜನ ಫೋನ್ ಮಾಡ್ತಾರೆ, ಏನಣ್ಣ ಇದು ಡೆಂಗ್ಯೂ ಬಂದ ಸತ್ತೋಗ್ತಾರೆ ಅಂತ. ಆ ಭಯ ವಾತಾವರಣ ಹೋಗಿಸ್ಬೇಕಾಗಿದೆ. ಆ ಭಯ ವಾತಾವರಣ ಹೋಗಿಸೋವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು. ವಿಶೇಷವಾಗಿ ಶಾಲಾ ಆವರಣಗಳನ್ನು ಮಕ್ಕಳು ಜಾಸ್ತಿ ಹೋಗೋದು, ಸೊಳ್ಳೆ ಕಚ್ಚೋದು ಬೆಳಗ್ಗೆ ಸ್ಪೆಷಲ್. ಅಂದರೆ ಇದು ರಾತ್ರಿ ಕಚ್ಚೋ ಸೊಳ್ಳೆ ಅಲ್ಲ, ಬೆಳಗ್ಗೆ. ಅದನ್ನು ಮಕ್ಕಳು ಶಾಲೆಗೆ ನಾವು ನೋಡ್ತಾ ಇದ್ದೀರಿ, ಗೌರ್ಮೆಂಟ್ ಶಾಲೆಯ ಸುತ್ತಮುತ್ತ ಯಾವ ರೀತಿ ವಾತಾವರಣ ಇರುತ್ತೆ ನೀವೆಲ್ಲ ನೋಡಿದ್ದೀರಿ. ಬಡವರು ಓದುವಂಥ ಶಾಲೆಗಳು, ಆ ಶಾಲೆಗಳ ವಾತಾವರಣ ಸರಿ ಇದೆಯಾ? ಅಲ್ಲಿ ಇಡೀ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಫಾಗಿಂಗ್ ಅಂತ ಮಾಡಬೇಕು. ಆ ಫಾಗಿಂಗ್ ಅನ್ನೋ ವ್ಯವಸ್ಥೆನೇ ಹೊರಟೋಗಿದೆ. ಹಿಂದೆ ಭಾಳ ಹಿಂದಿನ ಕಾಲದಲ್ಲಿ ನೀವು 20-30 ವರ್ಷ ಹಿಂದೆ ಹೋದರೆ ಫಾಗಿಂಗ್ ಮಾಡ್ತಾ ಇದ್ರು ಸೊಳ್ಳೆಗಳ ನಿಯಂತ್ರಣಕ್ಕೆ. ಈಗ ಫಾಗಿಂಗ್ ಅನ್ನೋದೇ ಇಲ್ಲ, ನೋಡ್ತಾನೆ ಇದ್ದೀನಿ. ಫಾಗಿಂಗ್ ಅನ್ನೋ ಪ್ರಶ್ನೆನೇ ಇಲ್ಲ. ಕೂಡಲೇ ಎಲ್ಲ ಕಡೆನೂ ಫಾಗಿಂಗ್ ಮಾಡುವಂಥದ್ದು. ಅದು ಎಸ್ಪೆಷಲಿ ಪಾರ್ಕ್ಗಳಲ್ಲಿ ಮತ್ತು ನೀರು ನಿಲ್ಲುವಂಥ ಜಾಗಗಳೇನಿದೆ, ಈ ಒಳ್ಳೆ ಮಳೆ ಬಂದು ನೀರು ನಿಂತಿದೆಯಲ್ಲ, ಅಲ್ಲೆಲ್ಲ ಮೆಡಿಸನ್ನ ಸಿಂಪಡಿಕೆ ಮಾಡಬೇಕು. ಅಲ್ಲಿ ಬ್ರೀಡ್ ಆಗಬಾರ್ದು, ಸೊಳ್ಳೆಗಳು ಬ್ರೀಡ್ ಆಗ್ದಂಗೆ ಆ ಒಂದು ಸ್ಥಳಗಳಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಾ ಇದೆ ಅಲ್ಲಿ ಮೊದಲೆಲ್ಲ ಸ್ಪ್ರೇ ಮಾಡ್ತಾ ಇದ್ರು. ಈಗ ಮೆಡಿಸನನ್ನು ಸ್ಪ್ರೇ ಮಾಡಿ ಸೊಳ್ಳೆಗಳ ಉತ್ಪತ್ತಿಯನ್ನು ಕಡಿಮೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಸರ್ಕಾರ ಈ ಕ್ರಮಗಳನ್ನು ಮಾಡಿದ್ರೆ, ನಾನು 4 ಸಲಹೆಗಳನ್ನು ಕೊಟ್ಟಿದ್ದೀನಿ. ಈ 4 ಸಲಹೆಗಳನ್ನು ಸರ್ಕಾರ ಮಾಡಿದ್ರೆ ಜನರಲ್ಲಿ ಪ್ಯಾನಿಕ್ ಹೋಗುತ್ತೆ. ಮತ್ತು ಬೇಕಾದಂಥ ಮೆಡಿಸಿನ್ಸು ಅಷ್ಟೇ ಫ್ರೀಯಾಗಿ ಕೊಟ್ಟು, ಟೆಸ್ಟಿಂಗು ಮತ್ತು ಮೆಡಿಕಲ್ ಫೆಸಿಲಿಟೀಸನ್ನು ಫ್ರೀಯಾಗಿ ಕೊಟ್ಟರೆ ಅವ್ರಿಗೆ ನಿಜಕ್ಕೂ ಒಂದು ನೆಮ್ಮದಿ ಬರ್ತದೆ. ಆ ದೃಷ್ಟಿಯಿಂದ ನಾನು ಇವತ್ತು ಆಸ್ಪತ್ರೆಗೆ ಭೇಟಿ ಮಾಡಿ ಸರ್ಕಾರಕ್ಕೆ ಒಂದು, ಯಾಕಂದರೆ ಅವೇರ್ನೆಸ್ ಬರಲ್ಲ. ಎಲ್ಲಿ ವಿರೋಧ ಪಕ್ಷ ನಾಯಕ ಹೋಗಿ ಒಂದು ಸ್ವಲ್ಪ ಗಲಾಟೆ ಮಾಡ್ತಿರೋ ಆಗ ಈ ಸರ್ಕಾರ ಎಚ್ಚೆತ್ಕೊಳ್ಳೋದು ನಾವು ನೋಡ್ತಾ ಇದ್ರಿ ಪ್ರತಿ ಘಟನೆಯಲ್ಲೂ. ಅದಕ್ಕೋಸ್ಕರ ನಾನು ಸರ್ಕಾರವನ್ನು ಎಚ್ಚರಿಕೆ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ. ಎದ್ದೇಳಿ ಅಂತೇಳಿ ಸರ್ಕಾರವನ್ನು ಎಬ್ಬರಿಸಿ
ಈ ಸಾಯ್ತಾ ಇರುವಂಥ ಅಮಾಯಕ ಮಕ್ಕಳು ಬದುಕಬೇಕು. ಇದು ಮಕ್ಕಳಿಗೆ ಹೆಚ್ಚು ಆಘಾತ ತರತಕ್ಕಂಥ ಕಾಯಿಲೆ ನಾವು ನೋಡ್ತಾ ಇರೋದು. ಅದರಿಂದ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಎಚ್ಚರಿಕೆ ಗಮನವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.